ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜೂನ್ ತಿಂಗಳದ ಬಹಳ ವಿಶೇಷವಾಗಿ ಪೂರ್ಣಿಮೆ ಹೇಳ್ತಕ್ಕಂಥ ಅಂದರೆ ಹುಣ್ಣಿಮೆ 11/6/2025 ಅಂದರೆ ಜೂನ್ ತಿಂಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ಒಂದು ಜ್ಯೇಷ್ಠ ಮಾಸದ ಹುಣ್ಣಿಮೆ ಹೇಳ್ತಕ್ಕಂಥದ್ದು. ರಾಹು, ಕೇತು, ಗುರು ಮತ್ತು ಶನಿಯ ಸಂಚಾರಗಳ ಮಧ್ಯೆ ಈ ಹುಣ್ಣಿಮೆ ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯೋಗಗಳನ್ನು ಅತ್ಯುತ್ತಮವಾಗಿ ಫಲವನ್ನು ಕೊಡುವಂಥದ್ದು. ಧನಾತ್ಮಕವಾಗಿ ನಿಮ್ಮ ಮಾತಾಪಿತೃಗಳ ಆಶೀರ್ವಾದ ಇವೆಲ್ಲವೂ ಕೂಡ ಈ ಒಂದು ಹುಣ್ಣಿಮೆಗೆ ಇರುವಂಥದ್ದು. ಹಾಗಾದರೆ ಯಾವ ಯಾವ ರಾಶಿಗಳಿಗೆ ಎಂಥೆಂಥ ಫಲವನ್ನು ಹೇಳಲ್ಪಡುತ್ತೆ ಹೇಳತಕ್ಕಂಥದ್ದು ಕೂಡ ನೋಡೋಣ. 4 ರಾಶಿಗಳಿಗೆ ರಾಜಯೋಗ ಹೇಳತಕ್ಕಂಥದ್ದು. ಇದು ಸುಮಾರು 6 ತಿಂಗಳ ಕಾಲ ನಿರಂತರವಾಗಿರ್ತಕ್ಕಂಥ ಮಹಾಯೋಗ. 6 ತಿಂಗಳ ಕಾಲ ಇದರ ಒಂದು ಎಫೆಕ್ಟು, ಇದರ ಒಂದು ಪ್ರಭಾವ, ಇದರ ಒಂದು ಶಕ್ತಿ, ಇದೊಂದು ಕೃಪೆ ಇವೆಲ್ಲವೂ ಕೂಡ ಒಂದು ಪರಿಪೂರ್ಣವಾಗಿ ಸಿಗುವಂಥದ್ದು. ಹಾಗಾದರೆ ಯಾವ ರೀತಿಯ ಲಾಭ ಹೇಳ್ತಕ್ಕಂಥ ನೋಡೋಣ. ಮೊದಲಿಗೆ ಬಂದು ವೃಷಭ ರಾಶಿ ಹೇಳತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯೋಗ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದಿಷ್ಟು ನಿಮಗೆ ಹಣ ಬರಬೇಕು, ನೀವು ಆ ಹಣವನ್ನು ನಿರ್ಲಕ್ಷ್ಯದಿಂದ ಬಿಟ್ಟಿರ್ತೀರಿ. ಸುಮಾರು ವರ್ಷಗಳ ಅದನ್ನು ಸತತ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ, ಆದರೆ ಕೊನೆಗೆ ಅದನ್ನು ಬಿಟ್ಟಾಕ್ಬಿಡ್ತೀರಿ. ಇನ್ನೇನದು ಬರಲ್ಲ, ಇನ್ನೇನು ನಮ್ಮ ಕೈಗೆ ಸಿಗಲ್ಲ. ಆದರೆ ಈ ಒಂದು ಮಾಸ ಪಕ್ಷದಲ್ಲಿ ಒಂದು ಕೃಪೆಯಿಂದ ನಿಮಗೊಂದು ಆಕಾಶವಾಣಿಯ ಒಂದು ಸಂದೇಶ ನಿಮಗೆ ಬರುತ್ತೆ. ಅದರ ಮೂಲಕ ನಿಮಗೆ ಧನಯೋಗ ಹೇಳತಕ್ಕಂಥದ್ದು. ಹಾಗೆ ನೀವು ಯಾವುದೋ ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನು ನೀವು ಮಾಡ್ಕೊಂಡಿರ್ತೀರಿ. ಎಲ್ಲೋ ಒಂದು ಕಡೆ ಕಮಿಷನ್ಗೆ ಸಂಬಂಧಪಟ್ಟಂಥ ತಕರಾರು ಇನ್ನಿತರದ್ದು ಅದು ಕೂಡ ಫಲಪ್ರದವಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನೊಂದು ಬಂದು ಸಿಂಹರಾಶಿ. ಸುಮಾರು 12 ವರ್ಷಗಳ ಕಾಲ ದೀರ್ಘವಾಗಿ ಕೋರ್ಟು, ಕಚೇರಿ, ತಕರಾರು ಇತ್ಯಾದಿಗಳಲ್ಲಿ ನಿಮ್ಮ ಹಣದ ವ್ಯವಹಾರದಲ್ಲಿ ಸಿಲುಕಿ ಜಂಜಾಟದ ಬದುಕಿನಲ್ಲಿತ್ತು. ಅದು ಕೂಡ ಫಲಪ್ರದವಾಗತ್ತೆ. ಹಾಗೆ ಇನ್ನೊಂದು ರಾಶಿ ಧನುರ್ರಾಶಿ. ಅನೇಕ ವರ್ಷಗಳಿಂದ ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರ್ತಿದ್ರಿ. ಏನೇ ಮಾಡಿದರೂ ಸಾಲ ಬಾಧೆಗಳೆಲ್ಲ ತೀರಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಅದನ್ನು ಸರಿಯಾಗಿ ಅದನ್ನು ತೀರಿಸಲಿಕ್ಕೆ ಆಗ್ತಾಯಿಲ್ಲ. ಒಂದರ ಮೇಲೊಂದು ಸಾಲ 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 ಕಟ್ಟಿ ಸಾಕಾಗಿರ್ತಕ್ಕಂಥದ್ದು. ಆದರೆ ಈಗ ಅದಕ್ಕೆಲ್ಲವೂ ಕೂಡ ಒಂದು ಮುಕ್ತಿ ಕೊಡುವಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸಮಯ ಈಗ ಬಂದಿದೆ. ಅದು ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಇನ್ನೊಂದು ರಾಶಿ ಬಂದು ಕುಂಭರಾಶಿ. ಅನೇಕ ವರ್ಷಗಳಿಂದ ದುಡ್ಡಿನ ವಿಚಾರದಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಾಂಧವರೆಲ್ಲರೂ ನಿಮ್ಮನ್ನು ಮುನಿಸ್ಕೊಂಡಿರ್ತಕ್ಕಂಥದ್ದು. ಯಾರೂ ನಿಮಗೆ ಸಹಾಯ ಮಾಡದಂಥ ಒಂದು ಸ್ಥಿತಿ. ಆದರೆ ಈಗ ಅದಕ್ಕೊಂದು ಒಳ್ಳೆಯ ಸಮಯ ಬಂದಿದೆ. ಹಾಗೆ ಸ್ತ್ರೀಯರಿಂದಲೂ ಕೂಡ ನಿಮಗೆ ಅಧಿಕ ಧನಲಾಭ ಇದೆ ಹೇಳತಕ್ಕಂಥದ್ದು.
ನೀವು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದ್ದಾಗ ಅವ್ರ ಹತ್ರ ಇಟ್ಕೊಳ್ಳಿಕ್ಕೋ ಅಥವಾ ಅವರ ಹೆಸರಿನಲ್ಲೋ ನೀವು ಆಸ್ತಿನೋ ಹಣವನ್ನು ನೀವು ಇಟ್ಟಿರ್ತೀರಿ. ಈಗ ಅದು ನಿಮಗೆ ಸಿಗುವಂಥ ಒಂದು ಸುವರ್ಣ ಅವಕಾಶ ಹೇಳ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಯೋಗಗಳು ಈ 4 ರಾಶಿಗಳಿಗೆ ಅದ್ಭುತವಾದಂಥ ಯೋಗಗಳನ್ನು ಹೇಳಲ್ಪಡುತ್ತೆ ವೀಕ್ಷಕರೇ. ಹಾಗೆ ಇದರ ಜೊತೆಗೆ ನೀವೇ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಒಂದು ಪರಿಹಾರದ ವಿಧಾನ, ಹೀಗೆ ಇವೆಲ್ಲವೂ ಕೂಡ ನಿಮಗೆ ಈ ದಿನ ಅಂದರೆ 11ನೇ ತಾರೀಕು 6ನೇ ತಿಂಗಳು ಹುಣ್ಣಿಮೆಯ ದಿನ ನೀವೇನು ಮಾಡಬೇಕು ಅಂತ ಕೇಳಿದರೆ, ಆ ದಿನ ಸಾಯಂಕಾಲ ಎಳ್ಳು ಮತ್ತು ಬಿಲ್ವಪತ್ರೆ ಇದೆರಡನ್ನು ಎಲ್ಲಿ ಶನೈಶ್ಚರನ ದೇವಾಲಯ ಇದೆಯೋ ಅಲ್ಲಿ ಹೋಗಿ ಅದನ್ನು ಸಮರ್ಪಣೆ ಮಾಡಿ, ಅಥವಾ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿ ದಾನವನ್ನು ಮಾಡಿ. ನಿಮ್ಮ ಎಲ್ಲ ದಾರಿದ್ರ್ಯಗಳು, ಕೆಟ್ಟ ದರಿದ್ರಗಳು, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಮಹಾದೋಷಗಳು ದೂರವಾಗುತ್ತೆ. ಸಣ್ಣ ಪರಿಹಾರದಿಂದ ದೊಡ್ಡ ಫಲ ಕೂಡ ಲಭಿಸುತ್ತಾ ಇರುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆಗಾಗಿ ನೇರವಾಗಿ ಬಂದು ಭೇಟಿ ಮಾಡಿ, ದೂರ ಇದ್ದಿರ್ತಕ್ಕಂಥವರು ಫೋನ್ ಮುಖಾಂತರ ಕೂಡ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಸಮಯ, ಭಾವಚಿತ್ರ ಇತ್ಯಾದಿಯನ್ನು ಕಳಿಸ್ಕೊಡಿ. ಒಂದು ಸರಳ ಪರಿಹಾರ ತಿಳಿಸಿ ನಿಮ್ಮ ಜಾತಕವನ್ನು ನಿಖರವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.